ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಟಿ ಆಪ್ಷನ್ ಎಂಟ್ರಿ ಹೇಗಿರುತ್ತೆ ಅಂದರೆ ಏನು, ಹೇಗೆ ಕಾಲೇಜಸ್ ಆ್ಯಡ್ ಮಾಡೋದು, ಕೌನ್ಸಿಲ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಆಪ್ಷನ್ ಎಂಟ್ರಿ ಮಾಡೋದು ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ಆಫ್ಟರ್ ನಿಮ್ಮದು ರಿಸಲ್ಟ್ ಬಂದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಅದರ ನಂತರ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಆಪ್ಷನ್ ಮೀನ್ಸ್ ಆಯ್ಕೆ, ನಿಮ್ಮದು ಕಾಲೇಜನ್ನು ಆಯ್ಕೆ ಮಾಡೋದು, ಯಾವ ಕಾಲೇಜ್ ನನಗೆ ಬೇಕು ಅಂತ ನೀವು ಒಂದು ಆಯ್ಕೆ ಮಾಡೋದು. ಲೈಕ್ ಅಪ್ಲಿಕೇಶನ್ ಹಾಕ್ತಂಗೆ ನೀವು ಕಾಲೇಜಸ್ನ ಚೂಸ್ ಮಾಡ್ತೀರಾ. ನಿಮ್ಮ ರ್ಯಾಂಕಿಂಗ್ ಆಧಾರದ ಮೇಲೆ ರಿಸಲ್ಟ್ನ ಕೊಡ್ತಾರೆ. ನಂತರ ನಿಮಗೆ ಇಷ್ಟ ಆದರೆ ಅಡ್ಮಿಷನ್ ಆಗ್ತೀರಾ, ಇಲ್ಲ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ, ಇಲ್ಲ ಸೀಟ್ನ ಹೋಲ್ಡ್ ಮಾಡ್ತೀರಾ. ಇಷ್ಟು ಮೆಸೇಜ್ ಆಗಿರ್ತದೆ. ಮಾಡೋದು ಹೇಗೆ ಅಂದರೆ ಸಿಂಪಲ್ಲು, ನೋ ಕಾಂಪ್ಲಿಕೇಶನ್. ರಿಸಲ್ಟ್ ಬರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್, ನಮ್ಮ ಡಾಕ್ಯುಮೆಂಟ್ ವೆರಿಫೈನ ಮಾಡ್ತೀರಾ, ವೆದರ್ ಆನ್ಲೈನ್ ಆರ್ ಆಫ್ಲೈನ್ ಅದನ್ನು ನೋಟಿಫೈ ಮಾಡ್ತಾರೆ. ಅದರದ್ದು ನಿಮಗೆ ಒಂದು ಸೀಕ್ರೆಟ್ ಕೀ ಅಂತ ಕೊಡ್ತಾರೆ. ಆ ಸೀಕ್ರೆಟ್ ಕೀ ಮುಖಾಂತರ ನೀವು ಆಕ್ಸೆಸ್ ಮಾಡ್ಬೋದು ಆಪ್ಷನ್ ಎಂಟ್ರಿ. ಈ ರೀತಿ ಆಪ್ಷನ್ ಎಂಟ್ರಿ ಬಿಡ್ತಾರೆ ಡೇಟ್ನ. ಈ ರೀತಿ ನಮ್ಮ ಸ್ಕ್ರೀನ್ ಮುಂದೆ ಕಾಣಿದೆ ನೋಡಿ, ಇದ್ರ ಸೀಟ್ ನಂಬರು, ಈ ರೀತಿ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗುತ್ತೆ. ಇದು ನಿಮಗೆ ರಿಸಲ್ಟ್ ಶೀಟು, ನಮ್ದು ರಿಸಲ್ಟು ಫಸ್ಟ್ ರೌಂಡ್ ಅಲಾಟ್ಮೆಂಟ್, ಸೆಕೆಂಡ್ ಅಲಾಟ್ಮೆಂಟ್ ರೀತಿ ರಿಸಲ್ಟ್ ಬರುತ್ತೆ. ಆ ರೀತಿ ರಿಸಲ್ಟ್ ಶೀಟು. ರಿಸಲ್ಟ್ ಶೀಟಲ್ಲಿ ನಿಮಗೆ ಸೀಟ್ ನಂಬರು, ನಿಮ್ಮ ನೇಮು, ನಿಮ್ಮದು ಕ್ಯಾಟಗರಿ ಅಂದರೆ ವೆರಿಫಿಕೇಶನ್ ಕ್ಯಾಟಗರಿ, ನಿಮ್ಮದು ಕ್ಯಾಟಗರಿ ಯಾವ್ದು ಬರುತ್ತೆ, ಯಾವುದೊಂದು ಸೀಟ್ ಸಿಕ್ಕಿದೆ, ಯಾವ್ದು ಸೀಟ್ ಸಿಕ್ಕಿದೆ ಅಂತ. ನಿಮ್ಮದು ವೆರಿಫಿಕೇಶನ್ ಕ್ಯಾಟಗರಿ ಅಂದರೆ ನೀವು ನಿಮ್ಮದು ಕ್ಯಾಟಗರಿ ಯಾವುದಿದೆ, 2A 2B 3A 3B ಜನರಲ್ ಮೆರಿಟ್ ಅಂತ. ಅಂದರೆ ನಿಮ್ಮ ರ್ಯಾಂಕಿಂಗ್ ತೋರಿಸುತ್ತೆ, ನಿಮಗೆ ಯಾವುದು ಅಲಾಟ್ಮೆಂಟ್ ಆಗಿದೆ ಅಂತ ತೋರಿಸುತ್ತೆ. ಇಂಜಿನಿಯರಿಂಗ್ ಆಗಿದೆಯಾ, B ಫಾರ್ಮ್ ಆಗಿದೆ, D ಫಾರ್ಮ್ ಆಗಿದೆ ಅಂತ. ಕಾಲೇಜು ಕೂಡ ತೋರಿಸಿದೆ ಯಾವುದು ಅಂತ. ನಂತರ ಕೋರ್ಸ್ ಅಲಾಟೆಡ್, ಯಾವ ಕೋರ್ಸ್ ಅಂತ ಕೋಡ್ ತೋರಿಸಿದೆ ವಿತ್ ಕೋರ್ಸ್ ಕೋಡು. ಕ್ಯಾಟಗರಿ ಅಲಾಟೆಡ್ ಅಂತ ಇದೆ, ಕ್ಯಾಟಗರಿ ಅಲಾಟೆಡ್ GM ಅಂತ ಇದೆ. ನಿಮ್ದು ಯಾವ ಕ್ಯಾಟಗರಿ ಮೇಲೆ ಸೀಟ್ ಆಗಿರುತ್ತೆ ಅಂತ, GM ಜನರಲ್ ಮೆರಿಟ್ ಮೇಲೆ ಆಗಿರುತ್ತೋ, ಅಥವಾ ನಿಮ್ಮ ಕ್ಯಾಟಗರಿ ಮೇಲೆ ಆಗಿರುತ್ತೋ, ಅಥವಾ ಕನ್ನಡ ಮೀಡಿಯಂ ಮೇಲೆ ಆಗಿರುತ್ತೋ, ಅಥವಾ ರೂರಲ್ ಮೇಲೆ ಆಗಿರುತ್ತೋ, ಆ ರೀತಿ ತೋರಿಸುತ್ತೆ. ಅಲಾಟ್ ಡೇಟ್ ಎಷ್ಟು ತೋರಿಸಿದೆ, ಅದೇ ರೀತಿ ಫೀಸ್ ತೋರಿಸಿದೆ. ಫೀಸ್ ಟು ಬಿ ಪೇಡ್, ಇಷ್ಟು ಫೀಸ್ನ ಪೇ ಮಾಡೋಕೆ ತೋರಿಸುತ್ತೆ. ಇದು ರಿಸಲ್ಟ್ ಅಲಾಟ್ಮೆಂಟ್ ಆದಾಗ. ಇದು ಆಪ್ಷನ್ ಎಂಟ್ರಿ ಕಾಲಮ್ ಸ್ವಲ್ಪ ಬ್ಲರ್ ಆಗಿದೆ, ಅಲರ್ಟ್ ಮಾಡ್ಕೊಳ್ಳಿ. ಈ ರೀತಿ 3 ಟ್ಯಾಬ್ ಇದೆ. ರೈಟ್ ಟ್ಯಾಬ್ ನಿಮಗೆ ಕಾಲೇಜಸ್ನ ಆ್ಯಡ್ ಮಾಡೋದು, ಇಲ್ಲ ನಿಮಗೆ ಆಪ್ಷನ್ ಇರ್ತದೆ 1 2 3 4 ಇಂಜಿನಿಯರಿಂಗು, B ಫಾರ್ಮು, D ಫಾರ್ಮು ಅಂತ 2 ಆಪ್ಷನ್ ಇರ್ತದೆ. ಚೂಸ್ ಮಾಡ್ಕೊಂಡು ಈ ರೀತಿ ಕಾಲೇಜಸ್ನ ಆ್ಯಡ್ ಮಾಡ್ಬೋದು. ಎರಡನೇದರಲ್ಲಿ ಮಾಡಿಫೈ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಅಂತ ಪ್ರಿಂಟ್ ಕೂಡ ಮಾಡ್ಬೋದು, ಯಾವ ಕಾಲೇಜಸ್ನ ಆ್ಯಡ್ ಮಾಡಿದೆ, ರಿಮೂವ್ ಮಾಡಿದೆ ಅಂತ. ಪರ್ಟಿಕ್ಯುಲರ್ಲಿ ಸಿಂಪಲ್ ಸ್ಟೆಪ್, ನೋ ಕಾಂಪ್ಲಿಕೇಶನ್. ಕಮೆಂಟ್ ಮೂಲಕ ತಿಳಿಸಿ. ಬೇಕಾದರೆ ವಿಡಿಯೋ ಡೀಟೇಲ್ ಆಗಿ ವಿಡಿಯೋ ಇದೆ, KE ಅವರೇ ಮಾಡಿದ್ದಾರೆ, ಅದನ್ನು ಬೇಕಾದ್ರೆ ನಿಮಗೆ ಅಪ್ಲೋಡ್ ಮಾಡ್ತೀನಿ, ನಿಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಈ ರೀತಿ 3 ಇಂಟರ್ಫೇಸ್ ಇರುತ್ತೆ. ಒಂದು ಕಾಲೇಜಸ್ನ ಆ್ಯಡ್ ಮಾಡ್ತೀರಾ, ನಂತರ ಮಾಡಿಫೈ ಮಾಡ್ತೀರಾ, ಪ್ರಿಫರೆನ್ಸ್ ಕೊಡ್ತೀರಾ, 1 ಯಾವುದು 2 ಯಾವುದು ಅಂತ ಪ್ರಿಫರೆನ್ಸ್ ಕೊಡ್ತೀರಾ. ರೈಟ್ ಸೈಡ್ ನಿಮಗೆ ತೋರಿಸುತ್ತೆ ಯಾವ್ಯಾವ ಕಾಲೇಜ್ ಎಂಟ್ರಿ ಮಾಡಿದ್ದೀರಾ ಅಂತ ತೋರಿಸುತ್ತೆ. ಸಿಂಪಲ್ಲು ಇಂಜಿನಿಯರಿಂಗ್ ಇರುತ್ತೆ, B ಫಾರ್ಮ, D ಫಾರ್ಮ ಎಲ್ಲ ಕೂಡ ನಿಮಗೆ ಇಲ್ಲಿ ಮೇಲ್ಗಡೆ ಶೋ ಮಾಡುತ್ತೆ ನಿಮ್ಮದು. ಅಷ್ಟೇ ಸಿಂಪಲ್ಲು. ಅದೇ ರೀತಿ ನೋ ಕಾಂಪ್ಲಿಕೇಶನ್ ಏನಿಲ್ಲ. ಆಪ್ಷನ್ ಎಂಟ್ರಿ ಈ ರೀತಿ ಮಾಡ್ತೀರಾ. ಹೇಗೆ ಮಾಡೋದು ಅಂದರೆ ಸಿಂಪಲ್ಲು, ಲಾಗಿನ್ ಆಗಿ ನೀವು ಕಾಲೇಜಸ್ನ ಆ್ಯಡ್ ಮಾಡ್ತೀರಾ. ನಂತರ ಆ್ಯಡ್ ಮಾಡಿದ ನಂತರ ಪ್ರಿಯಾರಿಟಿ ಕೊಡ್ತೀರಾ, ಆಪ್ಷನ್ ಕೊಡ್ತೀರಾ 1 2 3 ಅಂತ. ಇಷ್ಟು ದಿನ ಅಂತ ಟೈಮ್ ಇರುತ್ತೆ, 2 ದಿನ 3 ದಿನ ಟೈಮ್ ಇರುತ್ತೆ. ಆ ಟೈಮ್ ಒಳಗೆ ನೀವು ಈ ರೀತಿಯ ಕಾಲೇಜಸ್ನ ಆ್ಯಡ್ ಮಾಡ್ತೀರಾ. ನಂತರ ನಿಮಗೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ನಂತರ ನಿಮ್ಮದು ಚಾಯ್ಸ್ ಎಂಟ್ರಿ, ನಿಮ್ಮದು ಆಯ್ಕೆ ಎಂಟ್ರಿ, ಚಾಯ್ಸ್ ಎಂಟ್ರಿ ಅಂತ ಕೊಡ್ತಾರೆ. ಸಿಕ್ಕಿರೋ ಸೀಟು ನಿಮಗೆ ಬೇಕಾ ಬೇಡವಾ, ಸಿಕ್ಕಿರೋ ಸೀಟ್ಗೆ ಅಡ್ಮಿಷನ್ ಆಗ್ತೀರಾ, ಅಥವಾ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ, ಅಥವಾ ಹೋಲ್ಡ್ ಮಾಡಿ ಹೋಗ್ತೀರಾ, ಸೀಟ್ನ ಹೋಲ್ಡ್ ಮಾಡಿ ಹೋಗ್ತೀರಾ ನೆಕ್ಸ್ಟ್ ರೌಂಡ್ಗೆ, ಅಥವಾ ಇರೋ ಸೀಟ್ ಬೇಡ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ ಅಂತ ಈ ರೀತಿ ನಿಮಗೆ ಆಪ್ಷನ್ನ ಕೊಡ್ತಾರೆ. ಅದನ್ನು ಆಫ್ಟರ್ ನಿಮಗೆ ಫಸ್ಟ್ ರೌಂಡ್ ಆದ ನಂತರ ನೀವು ರಿಸಲ್ಟ್ ಬಂದ ನಂತರ ನೀವು ಚೂಸ್ ಮಾಡ್ಬೋದು, ಆಯ್ಕೆ ಮಾಡ್ಬೋದು. ಡೋಂಟ್ ವೆರಿ ಕನ್ಫ್ಯೂಷನ್ ಆಗುತ್ತೆ. ಒಂದ್ಸಲ ಡೆಮೋ ಸೆಷನ್ ಮಾಡ್ತಾರೆ, ಮೀನ್ಸ್ ಡೆಮೋ ಆಪ್ಷನ್ ಎಂಟ್ರಿ ಒಂದ್ಸಲ ಮಾಡ್ತಾರೆ. ಸ್ಟಾರ್ಟಿಂಗ್ ನಿಮಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಕೊಡೋದಿಲ್ಲ, ಒಂದು ಡೆಮೋ ಮಾಡ್ತಾರೆ ಫಸ್ಟ್ ರೌಂಡ್ದು. ಡೆಮೋ ನಂತರ ನಿಮಗೆ ಫೈನಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಇದ್ರ ಬಗ್ಗೆ ನಮಗೆ ಮಾಹಿತಿ ಬೇಕಂದ್ರೆ KE ಅವರೇ ಡೀಟೇಲ್ ಆಗಿ ವಿಡಿಯೋ ಮಾಡವ್ರೆ, ಅದನ್ನ ಬೇಕಾದ್ರೆ ತಿಳಿಸ್ಕೊಡ್ತೀನಿ. ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.